ನಿಮಗೆ ಅವರು ಓಟ್ ಹಾಕಿ ಗೆಲ್ಲಿಸಿ ನಿಮಗೆ ಶಾಸಕರಾಗಿ, ಮಂತ್ರಿಗಳಾಗಿ, MLAಗಳಾಗಿ, MP ಗಳಾಗಿ, TP ಗಳಾಗಿ, ZP ಗಳಾಗಿ, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿ ಮಾಡಿದ್ದು ನಿಮ್ಮ ಆಯುಷಾರಾಮಿ ಜೀವನಕ್ಕಾಗಲ್ಲ, ಅವರ ಬದುಕನ್ನ ಬದಲಾಯಿಸ್ತೀರಿ ಅನ್ನೋ ಆಶಾಭಾವನೆಯಿಂದ ಅವರು ನಿಮ್ಮನ್ನ ಓಟ್ ಹಾಕಿ ನಿಮಗೆ ಆ ಸ್ಥಾನಗಳನ್ನ ನೀಡಿದ್ದಾರೆ. ನೀವು ಮಾತ್ರ ಜಾಲಿಯಾಗಿ ತಿರುಗಿ ಅವ್ರ ಖಾಲಿ ಕೊಡಗಳನ್ನ ಹಿಡ್ಕೊಂಡು ನೀರು ತರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ಅವ್ರು ಅನುಭವಿಸ್ಲಿಕ್ಕಾಗಿ ನಿಮಗೆ ಓಟ್ ಹಾಕಿದ್ದು. ಯದಲಾಪುರ ಗ್ರಾಮಸ್ಥರ ಪರವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ನಮಗಿದಕ್ಕೆ ಉತ್ತರ ಬೇಕು, ನಮಗೆ ಉತ್ತರ ಬೇಕು. ಉತ್ತರ ನನಗಾಗಿ ಅಲ್ಲ, ನಮ್ಮ ಸಂಸ್ಥೆಗಾಗಿ ಅಲ್ಲ, ಉತ್ತರ ಜನರಿಗಾಗಿ ಬೇಕು. ಆ ಸಮಸ್ಯೆ ಬಗೆಹರಿಸಲಿಕ್ಕಾಗಿ ಉತ್ತರ ಬೇಕು. ಸ್ಥಳೀಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ನ CO ಅವರು, ತಾಲೂಕು ಪಂಚಾಯತ್ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಧಿಕಾರಿಗಳು? ರಾಷ್ಟ್ರ ವ್ಯಾಪ್ತಿ ಹೆಸರು ಮಾಡ್ತಿರುವಂತ ನಮ್ಮ ಜಿಲ್ಲಾ ಪಂಚಾಯತ್ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಗ್ನೋರ್ ಮಾಡಿದ್ರೆ ಯಾವ ಮಟ್ಟಿಗೆ ನಮ್ಮ ಹೆಸರು ಹಾಳಾಗಬಾರ್ದು ವಿಚಾರ ಮಾಡಬೇಕು. ಕುಡಿಯುವ ನೀರಿಗಾಗಿ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಒಂದು ಗ್ರಾಮಸ್ಥರ ಮಳಲನ್ನು ತೋಡ್ಕೋತಾ ಇದ್ದಾರೆ. ಬೇಸಿಕ್ ನೀಡಿದು ಕುಡಿಯುವ ನೀರು ಅನ್ನೋದು ಕೇವಲ ಒಂದು ಬೇಸಿಕ್ ನೀಡು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.